ಕೆಲವೊಮ್ಮೆ ನಮ್ಮ ಮನಸ್ಸು 100 ಮೈಲಿ ವೇಗದಲ್ಲಿ ಓಡ್ತಾ ಇರುತ್ತೆ ಅಲ್ವಾ? ಒಂದು ಕ್ಷಣನೂ ನಮ್ಗೆ ರೆಸ್ಟ್ ಕೊಡಲ್ಲ. ಸದಾ ಒಂದಲ್ಲ ಒಂದು ಯೋಚನೆ. ಹಾಗಿದ್ರ ಬನ್ನಿ, ನಮ್ಮೊಳಗಿನ ಈ ಗದ್ದಲವನ್ನ, ಈ ಚಂಚಲತೆಯನ್ನ ಶಮನಗೊಳಿಸುವ ಒಂದು ಕೀಲಿಕೈ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು ಪ್ರಾಚೀನ ಕಥೆ, ಆದ್ರೆ ಇದರ ಪಾಠ ಎಷ್ಟು ಸರಳವೋ ಅಷ್ಟೇ ಪವರ್ಫುಲ್ ಕೂಡ. ಅವನ ಮನಸ್ಸು ಬಿರುಗಾಳಿಯಂತಿತ್ತು. ಅಬ್ಬಾ, ಈ ಮಾತುಗಳು ನಮ್ಮಲ್ಲಿ ಎಷ್ಟೋ ಜನ ಅನುಭವಿಸೋ ಆಂತರಿಕ ಗೊಂದಲವನ್ನ ಎಷ್ಟು ಸರಿಯಾಗಿ ಹಿಡಿದಿಡುತ್ತೆ ಅಲ್ವಾ? ನಮ್ಮ ಕಥೆ ಶುರು ಆಗೋದೇ ಇಲ್ಲಿಂದ. ಇದು ಬಹುಶಃ ನಮ್ಮಲ್ಲಿ ಹಲವರಿಗೆ ತುಂಬಾನೇ ಹತ್ತಿರ ಅನಿಸೋ ಒಂದು ಹೋರಾಟದ ಕಥೆ. ಬನ್ನಿ, ನಮ್ಮ ಕಥೆಯ ಹೀರೋನ ಪರಿಚಯ ಮಾಡ್ಕೊಳ್ಳೋಣ. ಇವನ ಹೆಸರು ಮಾರ್ಕೋ. ವಯಸ್ಸು 24. ಅಂದ್ರೆ ಜೀವನದ ಬೆಸ್ಟ್ ಟೈಮಲ್ಲಿರ್ಬೇಕಾದವನು. ಆದ್ರೆ ರಿಯಾಲಿಟಿ ಬೇರೆನೇ ಇತ್ತು. ಅವನು ಎಲ್ಲೋ ಸಿಕ್ಕಾಕೊಂಡ ಹಾಗೆ ಫೀಲ್ ಮಾಡ್ತಿದ್ದ. ಅವನ ಮನ್ಸಿದೆಯಲ್ಲ, ಅದು ನಿರಂತರ ಯೋಚನೆಗಳ ಒಂದು ಸುಳಿ. ಅವನ ಶಕ್ತಿಯನ್ನೆಲ್ಲ ಪೂರ್ತಿಯಾಗಿ ಹೀರ್ಬಿಟ್ಟಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಅವನಿಗೆ ನಕ್ಕು ತುಂಬಾನೇ ದಿನಗಳಾಗಿತ್ತು. ಇದು ಎಲ್ಲೋ ಕೇಳದ ಹಾಗೆ ಅನಿಸ್ತಿದ್ಯಾ? ಮಾರ್ಕೋನ ಮನಸ್ಸು ಒಂದು ರೀತಿ ಯುದ್ಧಭೂಮಿಯಾಗ್ಬಿಟ್ಟಿತ್ತು. ಒಂದ್ ಕಡೆ ನಡೆದುಹೋದ ಘಟನೆಗಳ ಬಗ್ಗೆ ವಿಷಾದ, ಮಾಡಿದ ತಪ್ಪುಗಳ ಬಗ್ಗೆ ನೋವು, ಇನ್ನೊಂದ್ ಕಡೆ ಮುಂದೇನಾಗುತ್ತೋ ಅನ್ನೋ ಭಯ, ಆತಂಕ. ಈ ಗತಕಾಲ ಮತ್ತು ಭವಿಷ್ಯದ ನಡುವಿನ ಜಗ್ಗಾಟದಲ್ಲಿ ಈ ಕ್ಷಣ ಅಂದ್ರೆ ವರ್ತಮಾನ ಅನ್ನೋದೇ ಕಳೆದುಹೋಗಿತ್ತು. ಹೀಗೆ ತುಂಬಾನೇ ಹತಾಶೆಯಲ್ಲಿದ್ದಾಗ ಮಾರ್ಕೋಗೆ ಒಂದು ಸಣ್ಣ ಭರವಸೆಯ ಕಿರಣ ಕಾಣಿಸುತ್ತೆ. ದೂರದ ಹಳ್ಳಿಯೊಂದರಲ್ಲಿ ಒಬ್ಬ ಜ್ಞಾನಿ ವಾಸವಾಗಿದ್ದಾರೆ ಅಂತ ಕೇಳ್ತಾನೆ. ಅವರು ಮುಂಚೆ ದೊಡ್ಡ ಮನಃಶಾಸ್ತ್ರಜ್ಞರಾಗಿದ್ರಂತೆ. ಸರಿ, ಇದೇ ಕೊನೆ ಅವಕಾಶ ಅನ್ಕೊಂಡು ಎಲ್ಲವನ್ನೂ ಬದಲಾಯಿಸಬಹುದಾದ ಒಂದು ಪ್ರಯಾಣವನ್ನ ಕೈಗೊಳ್ಳೋಕೆ ಮಾರ್ಕೋ ನಿರ್ಧಾರ ಮಾಡ್ತಾನೆ. ಗೊತ್ತಾ, ಈ ಪ್ರಯಾಣ ಬರೀ ದೈಹಿಕವಾಗಿರ್ಲಿಲ್ಲ. ಅವನು ಇಟ್ಟ ಪ್ರತಿಯೊಂದು ಹೆಜ್ಜೆಯೂ ಅವನ ಹತಾಶೆ, ಅವನ ಮನಸ್ಸಿನ ಶಾಂತಿಗಾಗಿ ಇದ್ದ ಆಳವಾದ ಹಂಬಲಕ್ಕೆ ಸಾಕ್ಷಿಯಾಗಿತ್ತು. ಅವನ ಒಳಗಿನ ಹೋರಾಟದ ಒಂದು ಹೊರರೂಪವೇ ಆ ಪ್ರಯಾಣವಾಗಿತ್ತು. ಅಷ್ಟು ಕಷ್ಟಪಟ್ಟು ದಣಿದು ಬಂದ ಮಾರ್ಕೋ ಕೊನೆಗೂ ಆ ಜ್ಞಾನಿಯ ಮುಂದೆ ನಿಂತು, ನನಗೆ ಸಹಾಯ ಮಾಡಿ ಅಂದ ಬೇಡ್ಕೊಳ್ತಾನೆ. ಆದ್ರೆ ಆ ಜ್ಞಾನಿ ಅವನಿಗೆ ಉಪದೇಶದ ಮಾತುಗಳನ್ನ ಹೇಳೋದಿಲ್ಲ. ಬದಲಿಗೆ ತುಂಬಾನೇ ವಿಚಿತ್ರವಾದ, ಕೇಳೋಕೆ ಅಸಂಬದ್ಧ ಅನ್ನಿಸೋ ಒಂದು ಚಿಕ್ಕ ಕೆಲ್ಸವನ್ನ ಹೇಳ್ತಾರೆ. ಕೆಲಸ ನೋಡೋಕೆ ತುಂಬಾನೇ ಸಿಂಪಲ್. ಅಂಚಿನವರೆಗೂ ತುಂಬಿದ ಒಂದು ನೀರಿನ ಲೋಟವನ್ನ ಹಿಡ್ಕೋಬೇಕು. ಗಿಜುಗುಡೋ ಹಳ್ಳಿಯ ಮಧ್ಯ ನಡ್ಕೊಂಡ್ ಹೋಗಿ ವಾಪಸ್ ಬರ್ಬೇಕು. ಆದ್ರೆ ಒಂದು ಕಂಡೀಷನ್, ಒಂದೇ ಒಂದು ಹನಿ ನೀರು ಕೆಳಗೆ ಚೆಲ್ಬಾರ್ದು. ಈ 3 ನಿಯಮಗಳೇ ಮಾರ್ಕೋನ ಮನಸ್ಸಿನ ಅಂತಿಮ ಪರೀಕ್ಷೆಯಾಗಿತ್ತು. ಆ ದೃಶ್ಯವನ್ನ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ. ಅಂಗಡಿಯವರ ಕೂಗಾಟ, ಮಕ್ಕಳ ಚೀರಾಟ, ನಾಯಿಗಳ ಬಗಳುವಿಕೆ, ಅಬ್ಬಬ್ಬಾ, ಸುತ್ತಲೂ ಬರೀ ಗದ್ದಲ. ಈ ಎಲ್ಲದರ ಮಧ್ಯೆ ಮಾರ್ಕೋ. ಅವನ ಫೋಕಸ್ ಇರ್ಬೇಕಾಗಿದ್ದು ಒಂದೇ ಕಡೆ. ಸುತ್ತ ಎಷ್ಟೇ ಗೊಂದಲ ಇದ್ರೂ ಆ ಲೋಟದ ನೀರನ್ನ ಸ್ಥಿರವಾಗಿಡಬೇಕು. ಆ ಗದ್ದಲದ ನಡುವೆ ಮಾರ್ಕೋನ ಇಡೀ ಪ್ರಪಂಚ ಆ ನೀರಿನ ಲೋಟಕ್ಕೆ ಸೀಮಿತವಾಗಿತ್ತು. ಅವನಿಗೆ ಬೇರೇನೂ ಕಾಣಿಸ್ತಿರ್ಲಿಲ್ಲ, ಕೇಳಿಸ್ತಿರ್ಲಿಲ್ಲ. ಪ್ರತಿಯೊಂದು ಹೆಜ್ಜೆಯೂ ಎಚ್ಚರಿಕೆಯಿಂದ, ಪ್ರತಿಯೊಂದು ಉಸಿರು ಹಿಡಿತದಲ್ಲಿ. ಯಾವಾಗ್ಲೂ ಬಿರುಗಾಳಿಯಂತಿದ್ದ ಅವನ ಮನಸ್ಸು ಈಗ ಒಂದೇ ಒಂದು ವಿಷಯದ ಮೇಲೆ ಫೋಕಸ್ ಆಗಿ ಶಾಂತವಾದ ಸರೋವರದಂತಾಗಿತ್ತು. ಕೊನೆಗೂ ಅವನು ವಾಪಸ್ ಬರ್ತಾನೆ. ಅವನ ಕೈಯಲ್ಲಿ ನೀರು ತುಂಬಿದ ಲೋಟ ಮಾತ್ರ ಅಲ್ಲ, ಅವನ ಮನಸ್ಸಿನಲ್ಲಿ ಒಂದು ಹೊಸ ರೀತಿಯ ಶಾಂತಿಯೂ ಇತ್ತು. ತುಂಬಾನೇ ಸಮಯದ ನಂತರ ಅವನು ಏನನ್ನೋ ಸಾಧಿಸಿದ ಅನ್ನೋ ಹೆಮ್ಮೆಯ ಭಾವವನ್ನ ಅನುಭವಿಸ್ತಾನೆ. ಆದ್ರೆ ನಿಜವಾದ ಪಾಠ ಶುರುವಾಗ್ಬೇಕಿದ್ದುದು ಈಗ. ಮಾರ್ಕೋ ಆ ಜ್ಞಾನಿ ತನ್ನನ್ನ ಹೊಗಳ್ಬೋದು ಅಂತ ಕಾಯ್ತಾ ಇರ್ತಾನೆ. ಆದ್ರೆ ಅದಕ್ಕೆ ಬದಲಾಗಿ ಆ ಜ್ಞಾನಿ ತುಂಬಾನೇ ಸರಳವಾದ 2 ಪ್ರಶ್ನೆ ಕೇಳ್ತಾರೆ. ದಾರಿಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಿದ್ ನೋಡ್ದ್ಯಾ? ನಾಯಿಗಳು ಬೊಗಳ್ತಾ ಇದ್ದಿದ್ದು ಕೇಳಿಸ್ತಾ? ಈ ಪ್ರಶ್ನೆಗಳು ಅವನ ತಲೆಯಲ್ಲಿ ಗಿರಕಿ ಹೊಡೆಯೋಕೆ ಶುರುವಾಗುತ್ತೆ. ಇಲ್ಲ, ನಾನೇನನ್ನೂ ನೋಡಿಲ್ಲ, ಏನನ್ನೂ ಕೇಳಿಲ್ಲ. ಮಾರ್ಕೋನ ಈ ಉತ್ತರದಲ್ಲಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಸತ್ಯ ಅದೇ ಆಗಿತ್ತು. ಸುತ್ತಲೂ ಗದ್ದಲ ಇತ್ತು, ಆದ್ರೆ ಅದು ಅವನಿಗೆ ತಟ್ಟಲೇ ಇಲ್ಲ. ಯಾಕಂದ್ರೆ ಅವನನ್ನ ರಕ್ಷಿಸಿದ್ದು ಯಾವುದೇ ಗೋಡೆಯಲ್ಲ, ಅವನ ಗಮನ, ಅವನ ಫೋಕಸ್. ಆಗ ಆ ಜ್ಞಾನಿ ಹೇಳ್ತಾರೆ, ನೋಡು, ಅದೇ ರಹಸ್ಯ ಅಂತ. ಈ ಶಕ್ತಿ ಯಾವಾಗ್ಲೂ ನಿನ್ನೊಳಗಿತ್ತು, ಆದ್ರೆ ಅದನ್ನ ಹೇಗೆ ಬಳಸ್ಬೇಕು ಅಂತ ನಿನಗೆ ಗೊತ್ತಿರ್ಲಿಲ್ಲ. ಆ ಕ್ಷಣದಲ್ಲಿ ಮಾರ್ಕೋಗೆ ಅರಿವಾಗುತ್ತೆ, ಶಾಂತಿ ಅನ್ನೋದು ಎಲ್ಲೋ ಹೊರಗಡೆ ಹುಡುಕೋ ವಸ್ತು ಅಲ್ಲ, ಅದು ನಮ್ಮ ಗಮನವನ್ನ ನಮ್ಮೊಳಗೆ ತಿರುಗಿಸಿದಾಗ ಸಿಗೋದು ಅಂತ. ಸೊ, ನಾವು ಬರ್ತಿದ್ದೇವೆ ವಿಷಯದ ಹೃದಯಕ್ಕೆ. ವರ್ತಮಾನ ಕ್ಷಣ ಅಂದ್ರೆ ದ ಪ್ರೆಸೆಂಟ್ ಮೊಮೆಂಟ್. ಇದೇನೂ ದೊಡ್ಡ ಫಿಲಾಸಫಿ ಅಲ್ಲ, ಇದೊಂದು ಪ್ರಾಕ್ಟಿಕಲ್ ಟೂಲ್. ನೋಡಿ, ಮಾರ್ಕೋ ಹೇಗೆ ಆ ಲೋಟದ ಮೇಲೆ ಮಾತ್ರ ಗಮನ ಇಟ್ಟಿದ್ದನೋ ಹಾಗೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಇಲ್ಲಿ ಮತ್ತು ಈಗ ಅನ್ನೋದ್ರಲ್ಲಿದ್ದಾಗ ಭಯ, ನೋವು, ಗೊಂದಲಕ್ಕೆ ಜಾಗವೇ ಇರೋದಿಲ್ಲ.
ಹಾಗಿದ್ರೆ ಇದೆಲ್ಲದರ ಅರ್ಥ ಏನು? ಸಿಂಪಲ್. ಶಾಂತಿಯ ಕೀಲಿಗಳು ಈಗಾಗಲೇ ನಮ್ಮ ಕೈಯಲ್ಲೇ ಇವೆ. ಅದಕ್ಕಾಗಿ ನಾವು ಬೆಟ್ಟ ಹತ್ತಬೇಕಾಗಿಲ್ಲ ಅಥವಾ ಜ್ಞಾನಿಗಳನ್ನು ಹುಡುಕೊಂಡು ಹೋಗ್ಬೇಕಾಗಿಲ್ಲ. ನಾವು ಮಾಡ್ಬೇಕಿರೋದಿಷ್ಟೇ, ನಮ್ಮ ಗಮನವನ್ನ ನಮ್ಮ ಮುಂದಿರೋ ಕೆಲ್ಸದ ಕಡೆಗೆ ಹರಿಸೋದನ್ನ ಕಲಿಯೋದು. ಶಾಂತಿ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಅದೊಂದು ಜೀವನ ಶೈಲಿ. ಇಲ್ಲಿ ನಾವು ಆ ಅದ್ಭುತ ಬದಲಾವಣೆಯನ್ನ ನೋಡ್ತೀವಿ. ಮಾರ್ಕೋನ ಮನಸ್ಸಿನಲ್ಲಿದ್ದ ಬಿರುಗಾಳಿ ಈಗ ಶಾಂತವಾಗಿತ್ತು. ಗೊಂದಲದ ಜಾಗದಲ್ಲಿ ಸ್ಪಷ್ಟತೆ ಬಂದಿತ್ತು. ಇದು ಸುಮ್ನೆ ಒಂದು ಕ್ಷಣದ ಶಾಂತಿಯಾಗಿರ್ಲಿಲ್ಲ. ಇದು ಅವನು ಜಗತ್ತನ್ನ ನೋಡೋ ದೃಷ್ಟಿಯಲ್ಲೇ ಆದ ಒಂದು ದೊಡ್ಡ ಬದಲಾವಣೆಯಾಗಿತ್ತು. ಆ ಚಂಚಲ ಯುವಕ ಈಗ ಇರ್ಲಿಲ್ಲ. ಅವನ ಜಾಗದಲ್ಲಿ ತನ್ನ ಮನಸ್ಸನ್ನ ಹೇಗೆ ನಿಯಂತ್ರಿಸ್ಬೇಕು ಅಂತ ತಿಳಿದಿದ್ದ ಒಬ್ಬ ಪ್ರಶಾಂತ ವ್ಯಕ್ತಿ ಇದ್ದ. ಮಾರ್ಕೋನ ಕಥೆ ಇಲ್ಲಿಗೆ ಮುಗೀತು. ಆದರೆ ನಮ್ಮ ಕಥೆ ಮುಂದುವರಿಯುತ್ತೆ. ಅದಕ್ಕಾಗಿಯೇ ಈ ಒಂದು ಸರಳವಾದ ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ. ಈ ಕ್ಷಣದಲ್ಲಿ ನಮ್ಮ ಗಮನ ಎಲ್ಲಿದೆ? ನಮ್ಮ ಕೈಯಲ್ಲಿರೋ ನೀರಿನ ಲೋಟದ ಮೇಲಿದೆಯಾ ಅಥವಾ ಸುತ್ತಲಿನ ಗದ್ದಲದಲ್ಲಿ ಕಳೆದುಹೋಗಿದೆಯಾ? ಆ ಉತ್ತರದಲ್ಲೇ ಎಲ್ಲವೂ ಅಡಗಿದೆ.